लेकिन जब से चुनाव घोषित हुआ है, इन्होंने अंबानी अडानी को गाली देना बंद कर दिया। मैं आज तेलंगाना की धरती से पूछना चाहता हूं, जरा ये शाहजादे घोषित करें, इस चुनाव में ये अंबानी अडानी से कितना माल उठाया है, काले धन के कितने बोरे भर करके रुपये मारे हैं। नमस्कार मोदी जी, थोड़ा सा घबरा गए क्या? नॉर्मली आप बंद कमरों में अदानी जी अंबानी जी की बात करते हो, पहली बार आपने पब्लिक में अदानी अदानी अंबानी बोला। और आपको यह भी मालूम कि ये टेम्पो में पैसा देते हैं? क्या ये आपका पर्सनल एक्सपीरियंस है क्या? एक काम कीजिए, सीबीआईडी को इनके पास भेजिए ना, पूरी जानकारी करिए, इंक्वायरी कराइए, जल्दी से जल्दी कराइए, घबराइए मत मोदी जी। और मैं देश को फिर से दोहरा के कह रहा हूं, जितना पैसा नरेंद्र मोदी जी ने इनको दिया है ना, उतना ही पैसा हम हिंदुस्तान के गरीब लोगों को देने जा रहे हैं। महालक्ष्मी योजना, पहली नौकरी पक्की योजना, इन योजनाओं के माध्यम से करोड़ों लाखपति बनाएंगे हम। इन्होंने 22 अरबपति बनाए हैं, हम करोड़ों लाखपति बनाएंगे। ನಮಸ್ಕಾರ ಸ್ನೇಹಿತರೆ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈ ಹಿಂದೆ ಯಾರ್ಯಾರು ಧರ್ಮದಂಗಲನ್ನು ಮಾಡ್ತಾಯಿದ್ರು, ಜಾತಿಯ ವಿಚಾರವಾಗಿ ಕೋಮು ಗಲಭೆಯನ್ನು ಮಾಡ್ತಾಯಿದ್ರು, ಕೋಮುಗಳ ನಡುವೆ ದ್ವೇಷದ ಭಾಷಣವನ್ನು ಮಾಡ್ತಾಯಿದ್ರು, ಅಂತಹ ರಾಜಕಾರಣಿಗಳಿಗೆ ಈ ಬಾರಿ BJP ಪಕ್ಷದಿಂದ ಟಿಕೆಟ್ ಬಹುತೇಕರಿಗೆ ಕೊಟ್ಟಿಲ್ಲ. 10 ವರ್ಷದ ಒಂದು ಅಧಿಕಾರದ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಯಾವತ್ತೂ ಸಹ ಯಾವುದೇ ಕೋಮಿನ ಪರವಾಗಿ ಅಥವಾ ಕೋಮುಗಳ ನಡುವೆ ದ್ವೇಷದ ಭಾಷಣವನ್ನು ಮಾಡೇ ಇರಲಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿಕೊಂಡು ಈ ಸತಿ ಚುನಾವಣೆಯಲ್ಲಿ ಕೆಲವು ಭಾಷಣಗಳಲ್ಲಿ ತನ್ನ ಒಳಗಡೆ ಇದ್ದಂತಹ ಒಂದು ಕೋಮು ದ್ವೇಷವನ್ನು ಹೊರಹಾಕಿದ್ದಾರೆ. RSSನ ಸಮೀಕ್ಷೆ ಪ್ರಕಾರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 223ಕ್ಕಿಂತ ಹೆಚ್ಚು BJP ಸೀಟ್ಗಳು ಬರೋದಿಲ್ಲ ಅನ್ನೋದು RSSನ ಒಂದು ಸಮೀಕ್ಷೆ ಆಗಿದೆ. ಆ ಕಾರಣದಿಂದ ಮೋದಿಯವರಿಗೆ ಡೈರೆಕ್ಷನನ್ನು ನೀಡಲಾಗಿದೆ ಅಂತ ಸಾಕಷ್ಟು ಜಾಗಗಳಲ್ಲಿ ಚರ್ಚೆ ಆಗ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ಹಿಂದೆ ತಾವು ಮಾಡಿದಂತಹ ರಾಜಕಾರಣ ಈಗ ಉಪಯೋಗಕ್ಕೆ ಬರೋದಿಲ್ಲ, ತಾವು ಕೋಮು ದ್ವೇಷದ ಭಾಷಣವನ್ನು ಮಾಡ್ತಾ ಮುಸಲ್ಮಾನರ ವಿರುದ್ಧ ಮಾತನಾಡ್ತಾ ಮತವನ್ನು ಕೇಳಬೇಕು, ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಸಲಹೆಯನ್ನು ಮೋದಿಯವರಿಗೆ ನೀಡಿದ್ದಾರೆ ಅನ್ನೋ ಮಾತುಗಳು ಈಗಾಗಲೇ ಸಾಕಷ್ಟು ಜಾಗಗಳಲ್ಲಿ ಚರ್ಚೆ ಆಗ್ತಾ ಇದೆ. ಆ ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಮಾತನ್ನು ಸಹ ಮಾತಾಡ್ತಾ ಇದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಮೋದಿ ತೆಲಂಗಾಣದ ವೇದಿಕೆ ಮೇಲೆ ಒಂದು ಭಾಷಣ ಮಾಡ್ತಾ ಹೇಳ್ತಾರೆ, ಈ ದೇಶದಲ್ಲಿ ಕ್ರಿಕೆಟ್ ಪ್ರೇಮಿಗಳು ಅತಿ ಹೆಚ್ಚು ಇರುವಂಥದ್ದು, ನಮ್ಮ ಭಾರತ ದೇಶದಲ್ಲೇ ಕ್ರಿಕೆಟ್ಗೆ ಬಹಳ ಆದ್ಯತೆ ಇರುವಂಥದ್ದು. ಅಂತಹ ಒಂದು ಕ್ರಿಕೆಟ್ ತಂಡದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಪಕ್ಷ ಏನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಬಹುತೇಕ ಅಂದರೆ 99% ಮುಸಲ್ಮಾನರಿಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋ ಮಾತನ್ನು ಇವತ್ತು ಮೋದಿಯವರು ಹೇಳ್ತಾ ಇದ್ದಾರೆ. यानी क्रिकेट टीम में कौन रहेगा कौन नहीं रहेगा, ये कांग्रेस अब धर्म के आधार पर तय करेगी. ಕ್ರಿಕೆಟ್ ಆಧುನಿಕ ಜಗತ್ತಿನ ವಿಚಾರವಾಗಿ ಕೆಲವು ವಿಚಾರಗಳನ್ನು ನಾನು ತಮ್ಮ ಮುಂದೆ ಹೇಳಕ್ಕೆ ಬಯಸ್ತೀನಿ. ಯಾಕೆ ಕ್ರಿಕೆಟ್ನ ಆಧುನಿಕ ವಿಚಾರವನ್ನು ಮಾತಾಡೋದಕ್ಕೆ ಬಯಸ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ನಾನು ಮುಂದೆ ಹೇಳ್ತೇನೆ. ಅದಕ್ಕೂ ಮುಂಚೆ ಕ್ರಿಕೆಟ್ನ ಆಧುನಿಕ ಜಗತ್ತಿನ ಒಂದು ಇತಿಹಾಸವನ್ನು ತಮ್ಮ ಮುಂದೆ ಹೇಳಕ್ಕೆ ಬಯಸ್ತೇನೆ. ಬನ್ನಿ ನೋಡಿಕೊಂಡು ಹಾಗೆ ಕೇಳ್ತಾ ಬರೋಣ. ಆಧುನಿಕ ಕ್ರಿಕೆಟ್ ಇತಿಹಾಸದ ಬಗ್ಗೆ ಮಾತನಾಡೋದಾದರೆ, ಪ್ರಾರಂಭಿಕ ದಿನಗಳಲ್ಲಿ ಇಂಗ್ಲೆಂಡ್ನಲ್ಲಿ ಕುರಿ ಹಾಗೂ ದನಗಳು ಮೇಯಿಸೋ ಸಮಯದಲ್ಲಿ ಮಕ್ಕಳು ಈ ಆಟವನ್ನು ಆಡ್ತಿದ್ರು. ಇದನ್ನು ನೋಡಿದ ಇಂಗ್ಲೆಂಡ್ ಜನ ಈ ಆಟವನ್ನು ಬ್ಯಾಂಡಿ ಬಾಲ್ನ ರೂಪದ ಆಟ ಅಂದರು. ಇವತ್ತಿನ ಗಾಲ್ಫ್, ಇವತ್ತೇನು ಗಾಲ್ಫ್ ಆಡ್ತಾ ಇದ್ದಾರೆ ಅವತ್ತಿನ ಬ್ಯಾಂಡಿ ಬಾಲ್. 1597ರಲ್ಲಿ ಒಂದು ಕೋರ್ಟ್ ಕೇಸನ್ನು ಕ್ರಿಕೆಟ್ ಎಂಬ ಹೆಸರಿನಿಂದ ನಮೂದಿಸಲಾಗುತ್ತೆ. 59 ವರ್ಷದ ಜಾನ್ ಡ್ರಿಂಕ್ ಎಂಬ ವ್ಯಕ್ತಿ ಒಬ್ಬ ಜಮೀನಿನ ವಿವಾದದ ವಿಚಾರವಾಗಿ
ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು. ಕೋರ್ಟ್ನಲ್ಲಿ ಹೇಳಿಕೆಯ ಸಮಯದಲ್ಲಿ ಕಳೆದ 50 ವರ್ಷಗಳ ಹಿಂದೆ ನಾನು ನನ್ನ ಸ್ನೇಹಿತರು ಈ ಜಾಗದಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ ಎಂದು ಹೇಳ್ತಾರೆ. ಹಾಗಾಗಿ ಆ ಕೇಸ್ಗೆ ಕ್ರಿಕೆಟ್ ಎಂಬ ಹೆಸರಿಡ್ತಾರೆ. ಇದರ ಅರ್ಥ ಸ್ಪಷ್ಟವಾಗಿದೆ. 1600 ಇಸವಿಯಲ್ಲಿ ಕ್ರಿಕೆಟ್ ಇಂಗ್ಲೆಂಡ್ ಮಕ್ಕಳ ಆಡುತ್ತಿದ್ದ ಆಟ. 1611ರಲ್ಲಿ ಕೆಲ ಯುವಕರು ಚರ್ಚ್ಗೆ ಹೋಗೋ ಬದಲು ಕ್ರಿಕೆಟ್ ಆಡೋದನ್ನು ಕಂಡು ಕ್ರಿಕೆಟ್ ಯಾವಾಗ ಆಡಬೇಕು ಎಂದು ನಿರ್ಧರಿಸಲಾಯಿತು. ನಂತರ 1611ರಲ್ಲಿ ಕ್ರಿಕೆಟ್ ಅನ್ನು ಇಂಗ್ಲೆಂಡ್ ಡಿಕ್ಷನರಿಯಲ್ಲಿ ನಮೂದಿಸಲಾಯಿತು. ನಂತರದ ದಿನಗಳಲ್ಲಿ ನಿಧಾನಗತಿಯಲ್ಲಿ ಕ್ರಿಕೆಟ್ ನಿಯಮಗಳನ್ನು ಚಾಲ್ತಿಗೆ ತರಲಾಯಿತು. ಕೇವಲ ಇಂಗ್ಲೆಂಡ್ನಲ್ಲಿ ಇದ್ದ ಈ ಆಟ 1800ರ ಇಸವಿಯಿಂದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಡಲು ಪ್ರಾರಂಭವಾಯಿತು. ನಂತರ 1844ರಲ್ಲಿ ಕ್ರಿಕೆಟನ್ನು ಅಂತಾರಾಷ್ಟ್ರೀಕರಣ ಮಾಡಲಾಯಿತು. ವಿಶ್ವದ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವನ್ನು ಅಮೆರಿಕ ಹಾಗೂ ಕೆನಡಾ ವಿರುದ್ಧ ನಡೆಸಲಾಯಿತು. 24-26 ಸೆಪ್ಟೆಂಬರ್ 1844ರಂದು ನ್ಯೂಯಾರ್ಕ್ನ ಸಂತ್ ಜೋಸೋ ಮೈದಾನದಲ್ಲಿ ಆಡಲಾಗಿತ್ತು. ಆ ಸಮಯದಲ್ಲಿ ಈ ಪಂದ್ಯವನ್ನು 20,000 ಜನ ವೀಕ್ಷಣೆ ಮಾಡಿದ್ರು. ಇವತ್ತಿನ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಣೆ ಮಾಡಲು 20,000 ಜನ ಸೇರೋದು ಆಶ್ಚರ್ಯವೇನಲ್ಲ. ಅವತ್ತಿನ ಕಾಲಘಟ್ಟದಲ್ಲಿ ಲೆಕ್ಕಾಚಾರದಲ್ಲಿ 20,000 ಜನ ಪಂದ್ಯ ವೀಕ್ಷಣೆ ಮಾಡಲು ಬಂದಿದ್ದು ಬಹಳ ದೊಡ್ಡ ವಿಚಾರ. ಈ ರೀತಿ ಕ್ರಿಕೆಟ್ ಪ್ರಚಾರ ದಿನೇ ದಿನೇ ವಿಶ್ವದೆಲ್ಲೆಡೆ ಮನೆ ಮಾತಾಗತೊಡಗಿತು. 1877ರಲ್ಲಿ ಟೆಸ್ಟ್ ಮ್ಯಾಚ್ಗೆ ಕ್ರಿಕೆಟ್ ಪದಗ್ರಹಣವಾಯಿತು. 15 ಮಾರ್ಚ್ 1877 ಕ್ರಿಕೆಟ್ ಇತಿಹಾಸದ ಮೊದಲನೇ ಟೆಸ್ಟ್ ಪಂದ್ಯ. ಈ ಮೊದಲ ಪಂದ್ಯವನ್ನು ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾ ಆಡಿದ್ದು. ಈ ಮೊದಲ ಟೆಸ್ಟ್ ಪಂದ್ಯ ಪ್ರಾರಂಭವಾಗಿದ್ದು ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ. ವಿಪರ್ಯಾಸ ಅಂದರೆ ಮೊದಲು ನಡೆದ ಟೆಸ್ಟ್ ಪಂದ್ಯದಲ್ಲಿ ಯಾವುದೇ ಸಮಯ ರೇಖೆ ಇರಲಿಲ್ಲ. ಅಂದರೆ 2 ಇನ್ನಿಂಗ್ಸ್ ಆಡೋದು ಕಡ್ಡಾಯವಾಗಿತ್ತು. ಅದು ವಾರವಾದರೂ ಸರಿ, ತಿಂಗಳಾದರೂ ಸರಿ. ಈ ಪಂದ್ಯವನ್ನು ಮೊದಲಿಗೆ ಆಸ್ಟ್ರೇಲಿಯಾ ಗೆಲುವು ಸಾಧಿಸಿತು. ಆ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಚಾರ್ಲ್ಸ್ ಬ್ಯಾನರ್ ಅವರು ಮೊದಲ ಶತಕ ಕ್ರಿಕೆಟ್ ಇತಿಹಾಸದ ಮೊದಲ ಶತಕವಾಗಿ ದಾಖಲೆ ಸೇರಿತ್ತು. ಭಾರತದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ರಾಜರು ಹಾಗೂ ಬ್ರಿಟಿಷರ ನಡುವೆ ಕ್ರಿಕೆಟ್ ಪಂದ್ಯ ನಡೆಯುತ್ತಿತ್ತು. ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಈ ಆಟವನ್ನು ಸಾಮಾನ್ಯ ಜನರು ಆಡತೊಡಗಿದರು. 1928ರಲ್ಲಿ BCCI ರಚನೆ ನಂತರ ಪ್ರಥಮ ಭಾರತೀಯ ತಂಡ ಮೊದಲ ಟೆಸ್ಟ್ ಪಂದ್ಯವಾಡಲು ಇಂಗ್ಲೆಂಡ್ಗೆ ಹೊರಟಿತು. ಆ ಸಮಯದಲ್ಲಿ CK ನಾಯ್ಡು ಭಾರತ ತಂಡದ ನಾಯಕರಾಗಿದ್ದರು. ಆ ಕಾರಣಕ್ಕೆ CK ನಾಯ್ಡು ಅವರನ್ನು ಭಾರತ ತಂಡದ ಪ್ರಥಮ ನಾಯಕ ಎಂದು ಕರೆಯಲಾಗುತ್ತೆ. ನಂತರ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ 1983ರಲ್ಲಿ ವಿಶ್ವಕಪ್ ಗೆದ್ದಿತು. ಇದು 2ನೇ ವಿಶ್ವಕಪ್ ಗೆದ್ದ ಕೀರ್ತಿ ಭಾರತಕ್ಕೆ ಬಂದಿತು. ಇದಿಷ್ಟು ಕ್ರಿಕೆಟ್ನ ಆಧುನಿಕ ಇತಿಹಾಸದ ಒಂದು ವಿವರ. ಈ ವಿವರವನ್ನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ BCCIನ ಅಧ್ಯಕ್ಷ ಯಾರು? ಇವತ್ತಿನ BCCIನ ಅಧ್ಯಕ್ಷ ಜೈ ಶಾ ಅಂತ. ಜೈ ಶಾ ಯಾರು? ಅಮಿತ್ ಶಾ ಅವರ ಪುತ್ರ. ಕ್ರಿಕೆಟಿನ ಬಗ್ಗೆ ಕಿಂಚಿಷ್ಟು ಮಾಹಿತಿನೇ ಇಲ್ಲದ ವ್ಯಕ್ತಿ, ಜೀವನದಲ್ಲಿ ಯಾವತ್ತೂ ಕ್ರಿಕೆಟೇ ಆಡದಂತಹ ವ್ಯಕ್ತಿ ಇವತ್ತು BCCIನ ಅಧ್ಯಕ್ಷ. ಮೋದಿಯವರು ಹೇಳ್ತಾರೆ, ಕಾಂಗ್ರೆಸ್ ಮತವನ್ನು ಹಾಕಿದರೆ ಮುಂದಿನ ದಿನಗಳಲ್ಲಿ ಭಾರತ ತಂಡದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗುತ್ತೆ, ಮುಸಲ್ಮಾನರೇ ತುಂಬಿದ ಒಂದು ತಂಡವಾಗುತ್ತೆ ಅಂತ ಅಂದ್ಬಿಟ್ಟು ಮೋದಿಯವರು ಹೇಳ್ತಾರೆ. ಇವತ್ತಿನ ಆಡಳಿತ ಪಕ್ಷದಲ್ಲಿ BCCIನ ಅಧ್ಯಕ್ಷ ಅಮಿತ್ ಶಾ ಅವರ ಮಗ, ಆತನಿಗೆ ಕ್ರಿಕೆಟ್ ಗಂಧನೇ ಗೊತ್ತಿಲ್ಲ, ಜೀವನದಲ್ಲಿ ಯಾವತ್ತೂ ಕ್ರಿಕೆಟು ಆಡಿಲ್ಲ. ಅದಲ್ಲದೆ ಭಾರತ ತಂಡದ ಸಮವಸ್ತ್ರವನ್ನೇ ಕೇಸರೀಕರಣ ಮಾಡಿ ಅದರಲ್ಲೂ ಸಹ ಹಿಂದುತ್ವವನ್ನು ತೋರಿಸಿ ಕೋಮು ದೇಶವನ್ನು ಅಲ್ಲೂ ತಂದು ಇವರ ರಾಜಕೀಯ ದುರುದ್ದೇಶವನ್ನು ಭಾರತ ಕ್ರಿಕೆಟ್ ತಂಡದಲ್ಲೂ ತಂದು ಎಲ್ಲವನ್ನೂ ಮಾಡಿ ಇವತ್ತು ಇಡೀ ಆರೋಪವನ್ನು ಕಾಂಗ್ರೆಸ್ನವರ ಮೇಲೆ ಹಾಕ್ತಾ ಇರುವಂಥದ್ದು ನರೇಂದ್ರ ಮೋದಿಯವರು. ತಾವೆಲ್ಲ ಗಮನಿಸಬೇಕಾದಂತಹ ವಿಚಾರ, ಮೋದಿಯವರ 10 ವರ್ಷದ ಆಡಳಿತದಲ್ಲಿ ಅವರು ನುಡಿದಂತಹ ಒಂದು ಮಾತುಗಳು ಸಹ ಇವತ್ತು ನೆರವೇರಿಲ್ಲ. ಬಡವರಿಗೆ ನೀಡಿದಂತಹ ಆಶ್ವಾಸನೆಗಳು ಸಹ ಇಲ್ಲಿವರೆಗೂ ಯಾರಿಗೂ ತಲುಪಿಲ್ಲ. ಯಾರೋ ಕೆಲವು ವ್ಯಕ್ತಿಗಳು, ತಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರಬಹುದು,
ಗದ್ದೆಗಳಲ್ಲಿ, ಹೊಲಗಳಲ್ಲಿ, ಕಾರುಗಳಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಏನೋ ಮನಸೋ ಇಚ್ಛೆ ಬಂದ ಬಾಯಿಗೆ ಬಂದ ಹಾಗೆ ಮಾತಾಡೋದು, ಒಂದಕ್ಕೊಂದು ಸಂಬಂಧ ಇಲ್ಲದಿರೋ ವಿಚಾರಗಳನ್ನು ಚರ್ಚೆ ಮಾಡೋದು, ಸಮಾಜದ ಒಂದು ಕಳಕಳಿ ಇಲ್ಲದೆ ಯಾವುದೋ ಒಂದು ಕೋಮಿನ ಪರವಾಗಿ ಅಥವಾ ಯಾವುದೋ ಒಂದು ಜನಾಂಗದ ಪರವಾಗಿ ಸಾಮಾನ್ಯ ಜನರು ಮಾತಾಡೋ ರೀತಿಯಲ್ಲಿ ಇವತ್ತು ಈ ಒಂದು ರಾಷ್ಟ್ರದ ಪ್ರಧಾನಿಗಳು ಆಡ್ತಿರೋವಂಥ ಮಾತುಗಳು. ಒಬ್ಬ ಪ್ರಧಾನಿ ಇಡೀ ದೇಶಕ್ಕೆ ಪ್ರಧಾನಿ ಅನ್ನೋದನ್ನು ನರೇಂದ್ರ ಮೋದಿಯವರು ಮರ್ತಿದ್ದಾರೆ. ಒಂದು ಜಾತಿ ಅಥವಾ ಒಂದು ಜನಾಂಗಕ್ಕೆ ಮಾತ್ರ ಇವರು ಪ್ರಧಾನಿ ಅಲ್ಲ, ಇಡೀ ರಾಷ್ಟ್ರಕ್ಕೆ ಇವರು ಪ್ರಧಾನಿ. ಈ ಹಿಂದೆ ಇದ್ದಂತಹ ಅಟಲ್ ಬಿಹಾರಿ ವಾಜಪೇಯಿಯವರು ಆಡಳಿತ ಅವಧಿಯಲ್ಲಿ ನಾವು ಸಹ ಅವರ ಒಂದು ಆಡಳಿತವನ್ನು ನೋಡಿದ್ದೇವೆ. ಒಂದು ಉತ್ತಮವಾದ ರಾಜಕಾರಣಿ. ಅವರು ಆಡಳಿತದಲ್ಲಿ ಇದ್ದಂತಹ ಸಮಯದಲ್ಲಿ ನರೇಂದ್ರ ಮೋದಿಯವರು ಗುಜರಾತ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿನ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ಮಾಡ್ತಾಯಿದ್ರು. ಆ ಒಂದು ಸಮಯದಲ್ಲಿ ಗೋಧ್ರಾ ಹತ್ಯಾಕಾಂಡ ಒಂದು ವಿಚಾರವಾಗಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಆ ಪ್ರೆಸ್ ಮೀಟಲ್ಲಿ ವಾಜಪೇಯಿಯವರು ಒಬ್ಬ ಜನಪ್ರತಿನಿಧಿ, ಒಬ್ಬ ಜನನಾಯಕ ಹೇಗಿರಬೇಕು, ರಾಜನೀತಿಯನ್ನು ಹೇಗೆ ಮಾಡಬೇಕು ಅನ್ನೋ ಸಲಹೆಗಳನ್ನು ಕೊಡ್ತಾರೆ. ಪಕ್ಕದಲ್ಲಿ ಮೋದಿಯವರು ಸಹ ಕುಳಿತಿರ್ತಾರೆ. ಏನು ಹೇಳ್ತಾರೆ ಅನ್ನೋದನ್ನ ತಾವೇ ನೋಡ್ಕೊಂಬನ್ನಿ. चीफ मिनिस्टर के लिए मेरा एक ही संदेश है कि वो राज धर्म का पालन करें। ये शब्द काफी सार्थक है, मैं उसी का पालन कर रहा हूँ, पालन करने का प्रयास कर रहा हूँ। राजा के लिए, शासक के लिए प्रजा प्रजा में भेद नहीं हो सकता, न जन्म के आधार पर, न जाति के आधार पर, न संप्रदाय के आधार पर। हम भी वही कर रहे हैं साहब। ವಾಜಪೇಯಿ ಅವರ ಮಾತುಗಳು ಎಷ್ಟು ಸ್ಪಷ್ಟವಾಗಿತ್ತು. ದೇಶದ ರಾಜಕಾರಣವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಬಹಳ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ದೇಶದಲ್ಲಿ ಯಾರ ಮಾಂಗಲ್ಯವನ್ನು ಕಿತ್ತು ಯಾರಿಗೂ ಕೊಡೋದಕ್ಕೆ ಆಗೋದಿಲ್ಲ. ಇದನ್ನು ಮೊದಲು ಪ್ರಧಾನಿಗಳು ಅರ್ಥ ಮಾಡ್ಕೋಬೇಕು. ಭಾರತ ಕ್ರಿಕೆಟ್ ತಂಡ ರಚನೆ ಆದಂತಹ ದಿನದಿಂದಲೂ ಇವತ್ತಿನವರೆಗೂ ತಾವು ಪರಿಗಣಿಸೋದಾದರೆ ಓವರಾಲ್ 9 ರಿಂದ 10 ಜನ ಮುಸಲ್ಮಾನ ಕ್ರೀಡಾಪಟುಗಳು ತಮಗೆ ಸಿಗಬಹುದು. ಇವತ್ತಿನ ಸಿರಾಜ್ ಹಾಗೂ ಮೊಹಮ್ಮದ್ ಸಮೀನ ಒಳಗೊಂಡಂತೆ. ಅದನ್ನು ಬಿಟ್ಟರೆ ಇಡೀ ಭಾರತ ತಂಡದಲ್ಲಿ ಜಾಸ್ತಿ ಮುಸಲ್ಮಾನರು ಆಡಿರೋದು ಬಹಳ ಕಡಿಮೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಕ್ಷ. ಕಪಿಲ್ ದೇವ್ ಅವರು ವರ್ಲ್ಡ್ ಕಪ್ ಗೆದ್ದಂತಹ ಒಂದು ಸಮಯದಲ್ಲಿ ಪ್ರಧಾನಿಯಾಗಿದ್ದಂಥವರು ಇಂದಿರಾ ಗಾಂಧಿಯವರು. ಏನು ಇವತ್ತು ಬಿ ಜೆ ಪಿಯವರು ಹೇಳೋ ಪ್ರಕಾರ 60 ವರ್ಷದ ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಅಲ್ಪಸಂಖ್ಯಾತರ ಆಟಗಾರರ ಪ್ರಮಾಣ ಅವತ್ತು ಹೆಚ್ಚಾಗಿಲ್ಲ. ಅವತ್ತು ಇಡೀ ತಂಡ ಮುಸಲ್ಮಾನರ ತಂಡ ಆಗಿ ರಚನೆ ಆಗಲಿಲ್ಲ. ಅದು ಇವತ್ತು ಹೇಗಾಗೋದಕ್ಕೆ ಸಾಧ್ಯ, ಅಥವಾ ಮುಂದೇನು ಹೇಗಾಗೋದು ಸಾಧ್ಯ? ಇದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಎಲ್ಲ ಜಾತಿ, ಜನಾಂಗ, ಧರ್ಮದವರು ಜೀವಿಸ್ತಾ ಇದ್ದಾರೆ. ಕ್ರೀಡೆಯಲ್ಲಿ ಜಾತಿ, ಧರ್ಮ, ಭೇದ ಭಾವವನ್ನು ತರುವಂಥ ಪ್ರಯತ್ನವನ್ನು ರಾಜಕಾರಣಿಗಳು ಮಾಡಬಾರ್ದು. ಕ್ರೀಡೆ ಯಾವ ಜಾತಿಗೂ ಸೀಮಿತ ಅಲ್ಲ. ಕ್ರೀಡೆಯಲ್ಲಿ ಭಾಗವಹಿಸಲು ಏನು ಅವರ ಆಟದ ಚಾಣಕ್ಷತನ ಇದೆ ಅದರಿಂದ ಅವ್ರನ್ನ ಪರಿಗಣಿಸಲಾಗುತ್ತೆ ಹೊರತು ಯಾವುದೇ ಜಾತಿ ಅಥವಾ ಧರ್ಮದ ಆಧಾರಿತವಾಗಿ ತಂಡದಲ್ಲಿ ಅವಕಾಶವನ್ನು ಕೊಡೋದಿಲ್ಲ. ಹಾಗಾಗಿ ಜನಗಳು ಮೂರ್ಖರಾಗಬೇಡಿ. ರಾಜಕಾರಣಿಗಳು ಗಂಟೆಗೆ ಒಂದೊಂದು ಮಾತಾಡ್ತಾರೆ. ಅವರ ರಾಜಕೀಯ ಭವಿಷ್ಯವನ್ನು ಸುಧಾರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಅವರು ಯಾರನ್ನ ಬೇಕಾದರೂ ಬಲಿಪಶು ಮಾಡ್ತಾರೆ, ಯಾರ ಮೇಲೆ ಬೇಕಾದರೂ ಆರೋಪವನ್ನು ಮಾಡ್ತಾರೆ, ಹೇಗೆ ಬೇಕಾದರೂ ಮಾತಾಡ್ತಾರೆ. ನಿಮಗೆ ಇತಿಹಾಸ ತಿಳಿಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಅನ್ನೋ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದು ನಿಜವಾಗ್ಲೂ ಸತ್ಯ. ಯಾರಾದರೂ ಏನಾದರೂ ಹೇಳಿದ್ರೆ ಕೇಳಿಸ್ಕೊಳ್ಳಿ, ನಂಬಬೇಡಿ. ಒಂದು ವೇಳೆ ನಂಬಬೇಕು ಅಥವಾ ಬೇಡ ಅನ್ನೋ ಕನ್ಕ್ಲೂಷನಲ್ಲಿ ಇದ್ದಾಗ ಸಂಬಂಧಪಟ್ಟ ಪುಸ್ತಕಗಳಿವೆ, ಇತಿಹಾಸ ಇದೆ. ಹಾಗಾಗಿ ಇತಿಹಾಸದ ಬಗ್ಗೆ ತಾವು ಇತಿಹಾಸವನ್ನು ಓದಿ ತಿಳ್ಕೋಬೇಕು. ರಾಜಕಾರಣಿಗಳ ಭಾಷಣವನ್ನು ಕೇಳಿ ಅಮಾಯಕರು ಇವರ ಮಾತಿಗೆ ಬಲಿಯಾಗಬಾರ್ದು. ದೇಶ ಸುಭಿಕ್ಷವಾಗಿರಬೇಕು, ದೇಶದಲ್ಲಿ ಶಾಂತಿ ಇರಬೇಕು. ಈ ಒಂದು ದೇಶದಲ್ಲಿ ಶಾಂತಿ ಸೌಹಾರ್ದತೆಯ ಒಂದು ದೀಪ ಉಜ್ವಲವಾಗಿ ಉರಿಬೇಕು ಅಂತ ಹೇಳಿದ್ರೆ
ಒಳ್ಳೆಯ ಒಬ್ಬ ಜನಪ್ರತಿನಿಧಿ, ಒಬ್ಬ ಒಳ್ಳೆಯ ನಾಯಕನನ್ನು ಆಯ್ಕೆ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳ್ತಾರೆ, ರಾಮ ಮಂದಿರವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ನಮಗೆ 400 ಸೀಟ್ಗಳ ಅವಶ್ಯಕತೆ ಇದೆ, ಇಲ್ಲ ಅಂತ ಹೇಳಿದ್ರೆ ರಾಮ ಮಂದಿರಕ್ಕೆ ಬಾಬರಿ ಮಸೀದಿಯವರು ಬಂದು ಬೀಗ ಹಾಕ್ತಾರೆ ಅಂತ ನೋಡಿ. ಹೇಗೆ ಸಾಧ್ಯ? ಜನಗಳನ್ನ ನೀವೇನು ಅಂದ್ಕೊಂಡಿದ್ದೀರಾ? ಜನ ದಡ್ರ? ರಾಮ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಸುಪ್ರೀಂ ಕೋರ್ಟು. ಅಂದರೆ ರಾಮ ಮಂದಿರ ದೇವಸ್ಥಾನಕ್ಕೆ ಜಾಗ ಕೊಟ್ಟು ಅದರ ನಿರ್ಮಾಣ ಆದ ನಂತರ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಬಾಬರಿ ಮಸೀದಿಯನ್ನು ಕಟ್ಟೋಕ್ಕೂ ಸಹ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ. ಬಾಬರಿ ಮಸೀದಿಯವರು ಬಂದು ರಾಮ ಮಂದಿರಕ್ಕೆ ಹೇಗೆ ಬೀಗ ಆಗೋದಕ್ಕೆ ಸಾಧ್ಯ? ಈ ರಾಷ್ಟ್ರದಲ್ಲಿ ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು. ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ ಆದಂತಹ ತೀರ್ಪಿಗೆ ಎಲ್ಲರೂ ತಲೆ ಬಾಗಲೇಬೇಕು, ತಲೆ ಬಾಗ್ತಾರೆ. ದಯವಿಟ್ಟು ಜನ ಇಂತಹ ಮೋಡಿ ಆಗುವಂಥ ಮಾತುಗಳಿಗೆ ಯಾರೂ ಮೋಡಿ ಆಗಬಾರ್ದು. ರಾಜಕಾರಣಿಗಳ ರಾಜಕುತಂತ್ರಕ್ಕೆ ತಾವು ತಲೆ ಬಾಗಬಾರ್ದು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ತಮಗೆ ವಿದಾಯವನ್ನು ಹೇಳ್ತೀನಿ. ನಮಸ್ಕಾರ.